ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋಗೆ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೋತೀರಿ. ಇನ್ನೊಂದು ಗೈಸ್ ಏನಂದರೆ, ಎಲ್ಲರೂ ಚೆನ್ನಾಗಿರ್ಬೇಕಂತ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಜಾನಪದ ಸಾಂಗ್ನ ತೊಗೊಂಬಂದಿದ್ದೀನಿ. ಸೊ ಆ ಸಾಂಗ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ. ಆ್ಯಂಡು ನನಗೆ ಒಂದು ಕಮೆಂಟ್ ಬಂದಿತ್ತು. ಸೊ ಏನಂದರೆ, ಪರ್ಸು ಅಣ್ಣವ್ರು ಬೈದು ಒಂದು ಸಾಂಗ್ ರಿಯಾಕ್ಷನ್ ಮಾಡೋ ಬೈ ಅಂತ. ಸೊ ಒಬ್ಬ ಅಣ್ಣ ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು, ಅವ್ರ ಕಮೆಂಟ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಇವತ್ತು ಪರ್ಸು ಅಣ್ಣವ್ರದ್ದು ಒಂದು ಸಾಂಗ್ನ ರಿಯಾಕ್ಷನ್ ಮಾಡೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ. ಯಾರ್ದಂದರೆ ಪರ್ಸು ಅಣ್ಣವ್ರದ್ದು ಒಂದು ಫಸ್ಟ್ ರಿಯಾಕ್ಷನ್ ವಿಡಿಯೋ. ಸೊ ಎಷ್ಟು ಜನ ಪರ್ಸು ಅಣ್ಣವ್ರ ಫ್ಯಾನ್ಸ್ ಇದ್ದಾರೆ? ಸೊ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಜೈ ಪರ್ಸು ಅಣ್ಣ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೊಂದು, ನಿಮ್ಮ ಫೇವ್ರೆಟ್ ಸಿಂಗರ್ಸ್ ಏನಾದರೂ ರಿಯಾಕ್ಷನ್ ವಿಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಕಮೆಂಟ್ ಎತ್ಕೊಂಡ್ಬಿಟ್ಟು ನಾನು ರಿಯಾಕ್ಷನ್ ಮಾಡ್ತೀನಿ. ಸೊ ಅವ್ರ ಸಾಂಗ್ನ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಟೈಟಲ್ಲು ಕುಡ್ಕೋತಾ ಕುಂತಾಗಾಳತ್ತೇನೆ. ಅಂದರೆ ಇವಾಗ ಎಣ್ಣೆ ಹೊಡೆಯೋ ಟೈಮಲ್ಲಿ ಹುಡುಗಿ ನೆನಪಾಗ್ಬಿಟ್ಟು ಕಣ್ಣಲ್ಲಿ ನೀರು ಬರುತ್ತಲ್ಲ, ಸೊ ಆ ಥರ. ಸೊ ಇದಕ್ಕೆ ಲಿರಿಕ್ಸು ಮತ್ತು ಸಿಂಗರ್ ಬಂದುಬಿಟ್ಟು ಪರ್ಸು ಕೊಳ್ಳೋರು ಬೈ ಅವರ ಅಣ್ಣ, ಅಂದರೆ ಪರ್ಸು ಅಣ್ಣವರು. ಬನ್ನಿ ಗೈಸ್, ಲೆಟ್ಸ್ ಗೋ ಸ್ಟಾರ್ಟ್. ಅಕ್ಕ ಮಗುನೇ ಎತ್ಕೊಂಡ್ಬಂದು, ಅಕ್ಕನ ಮದುವೆ ಆಗಿದೆ ಆಲ್ರೆಡಿ. ಅಣ್ಣನ ಮುಖ ನೋಡೋಕ್ಕಾಗ್ತಿಲ್ಲ ಸೀರಿಯಸ್ಲಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ. ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ. ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡಿದ ಬಾಟ್ಲಿ ಎನಿಸಿ. ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡಿದ ಬಾಟ್ಲಿ ಎನಿಸಿ. ಚಂದ ಇರ್ಬೇಕಂತ ಕುಡಿಯೋದ ಬಿಟ್ಟರ ನಡಗತಾವ ಕೈಯ. ಚಂದ ಇರ್ಬೇಕಂತ ಕುಡಿಯೋದ ಬಿಟ್ಟರ ನಡಗತಾವ ಕೈಯ. ಬಳ ದೊಡ್ಡ ಗಾತ ಮಾಡ್ಕೊಂಡೆ ಗೆಳತಿ ಮುಟ್ಟಿ ನಿನ್ನ ಮೈಯ. ಕುಡ್ಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ. ಕುಡ್ಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ. ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡಿದ ಬಾಟ್ಲಿ ಎನಿಸಿ. ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡಿದ ಬಾಟ್ಲಿ ಎನಿಸಿ. ಸೊ ಗೈಸ್, ಅಣ್ಣ ಹೇಳ್ತಿರೋದೇನೆಂದರೆ, ಕುಡ್ಕೋತ ಕುಂದಿರೋ ಹುಡುಗಿ ನೆನಪಾಗ್ಬಿಟ್ಟು ಸೊ ಅಳ್ತಾ ಇದೆ. ದಿನ ಕುಡಿಯೋ ಟೈಮಲ್ಲಿ ಅಳ್ತಾ ಇದ್ದಾನೆ. ಆ್ಯಂಡು ಹುಡುಗಿ ನೆನಪಲ್ಲಿ ಎಷ್ಟು ಬಾಟ್ಲಿ ಕುಡ್ದಾರ ಅಂತ ಲೆಕ್ಕ ಇಲ್ಲ. ಸೊ ದಿನ ಎಣ್ಸ್ಕೊಂಡು ಕೂತ್ಕೊಂಡಿದ್ದಾರೆ ಇಷ್ಟು ಕುಡ್ದಿದ್ದೀನಿ ಅಂತ. ಆ್ಯಂಡು ಗೈಸ್ ಏನಂದರೆ, ಹುಡುಗಿ ಮೈ ಮುಟ್ಟು ಅಂದರೆ ಹುಡುಗಿ ಜೊತೆ. ಸೊ ಹುಡುಗಿ ಮೈ ಮುಟ್ಟು ಅಂದರೆ ಹುಡುಗಿ ಜೊತೆ ಅಂದರೆ ಫ್ರೆಂಡ್ಶಿಪ್ ಮಾಡಿ ಒಂದು ಲವ್ ಮಾಡಿಬಿಟ್ಟು ಎಡವಟ್ ಮಾಡಿ ಲೈಫಲ್ಲಿ ಒಂದು ಕೆಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ಸೊ ನನ್ನ ಲೈಫಲ್ಲಿ ಅಂತ ಹೇಳ್ತಿರೋದು. ಆ್ಯಂಡು ಗೈಸ್ ಏನಂದರೆ, ಪರ್ಸು ಅಣ್ಣವ್ರದ್ದು ಕಂಠ ಇದೆಯಲ್ಲ ಗೈಸ್, ನೆಕ್ಸ್ಟ್ ಲೆವೆಲು. ಆ ಕಂಠದಲ್ಲಿ ಇದೆಲ್ಲ ಬರೋ ಕಣ್ಣೀರತ್ತೆ, ಆ ಕಂಠದಲ್ಲಿ ಒಂದು ಕಣ್ಣೀರೇ ಅಡಗಿದೆ ಅಂತ ಹೇಳ್ತೀನಿ. ಸೊ ಯಾರಾದರೂ ಬ್ರೇಕಪ್ ಆದವ್ರು ಏನಾದರೂ ಈ ಸಾಂಗ್ ಕೇಳಿದ್ರೆ ಕತ್ತೆ ಹೇಳ್ತಾರೆ. ಸೊ ಈ ಸಾಂಗ್ ಏನಾದರೂ ಅರ್ಥ ಆದರೆ ಪಕ್ಕ ಕಣ್ಣೀರು ಹಾಕ್ತಾರೆ ಅಂತ ಹೇಳ್ತೀನಿ. ಅಕ್ಕ ಅಣ್ಣನ ನೋಡಿದ್ಲಲ್ಲ, ಸೊ ಅದಕ್ಕೆ ಅದು ಫೀಲ್ ಆಗ್ತಿದೆ, ನೆನಪಾಯಿತು. ಮನೆ ಕಡೆನೋ ಒಪ್ತಿರಲ್ಲ, ಮದುವೆ ಆಗಿರ್ತಾರೆ. ನೋ ಹೇಟ್ ಎವ್ರಿ ಒನ್. ಯಾರ ಸಿಚುವೇಶನ್ ಹೇಗಿರುತ್ತೆ ಯಾರು ಗೊತ್ತಲ್ವಾ. ಶಾಣ ಬಾಳ ನೀ ಸಣ್ಣಾಕಿ ಇದ್ದಾಗ ಸಣ್ಣ ನೋಡ್ಯಾಗ. ಶಾಣ ಬಾಳ ನೀ ಸಣ್ಣಾಕಿ ಇದ್ದಾಗ ಸಣ್ಣ ನೋಡ್ಯಾಗ. ಸಾಲಿ ಬಿಟ್ರ ಸಾಕ ಓಡೋಡಿ ಬರ್ತಿದ್ದಿ ಒಗದ ಸಾಲಿಗಾಗ. ಸಾಲಿ ಬಿಟ್ರ ಸಾಕ ಓಡೋಡಿ ಬರ್ತಿದ್ದಿ ಒಗದ ಸಾಲಿಗಾಗ. ಹೊತ್ತ ಹಾಲಿದ ಗೊತ್ತಾಗತಿರಲಿಲ್ಲ ನಿನ್ನ ನೆನಪಿನ್ಯಾಗ. ಹೊತ್ತ ಹೊಗದ ಗೊತ್ತಾಗತಿರಲಿಲ್ಲ ನಿನ್ನ ನೆನಪಿನ್ಯಾಗ. ಸ್ಟಾರ್ಟಿಂಗ್ ಲವಲ್ಲಿ ಎಲ್ರಿಗೂ ಇದೇ ಹೇಗಿರುತ್ತೆ. ಸೊ ಚಾಟ್ ಮಾಡಿಕೊಂಡು ಮತ್ತು ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ಎಷ್ಟಾಗಿದೆ ಅಂತಲೇ ಗೊತ್ತಾಗಲ್ಲ. ಸೊ ಎಲ್ಲರೂ ಲವ್ ಸ್ಟೋರಿಲಿ ಇದೊಂದು ಇದ್ದಿದೆ. ಸೊ ಅದು ಅಣ್ಣನ ಲವ್ ಸ್ಟೋರಿಲಿ. ನೀರ ಹಾಸಿ ನಿನ್ನ ನೋಡಾಕ ಬರ್ತೀನಿ ಸಂಜಿಕ ಓಣ್ಯಾಗ. ನೀರ ಹಾಸಿ ನಿನ್ನ ನೋಡಾಕ ಬರ್ತೀನಿ ಸಂಜಿಕ ಓಣ್ಯಾಗ. ಗೆಳತಿ ಸಂಜಿಕ ಓಣ್ಯಾಗ. ಕುಡುಕೋ
ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ ನಿನ್ನ ಚಿಂತಿ ಮಾಡತನ ಮಣಿಯಾಗ ಯಾವ ತರ react ಮಾಡ್ಬೇಕಂತ ನನಗೆ ಎನಿಸಿ ಗೊತ್ತಾಗ್ತಿಲ್ಲ. ನಿನ್ನ ಚಿಂತಿ ಮಾಡತನ ಮಣಿಯಾಗ ನಾ ಕುಡದ ಬಾಟ್ಲಿ ಎನಿಸಿ ಅಣ್ಣನ ಕಂಠ ಇದೆಲ್ಲ ನೆಕ್ಸ್ಟ್ ಲೆವೆಲ್. ಆ ಕಂಠದಲ್ಲಿ ಏನೋ ಒಂದು ಅಡಗಿದೆ, ಏನೋ ಒಂದು ಫೀಲ್ ತಗೊಂಡು ಹೋಗುತ್ತೆ guys ಆ ಕಂಠ. ಆ ಟೈಮಲ್ಲಿ ಅಣ್ಣ ಟಾಪ್ ಹೇಳ್ಬೇಕಾ. ಸೊ ಗೈಸ್ ಏನಂದರೆ ಪರ್ಸನ್ ಅವ್ರದ್ದೊಂದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಾವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋಕಂದ್ರೆ ಮೇ ಬಿ ಒಂದು 14-15 ವರ್ಷ ಇದ್ದಾಗ, ಸೊ ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಲಿಲ್ಲ, ಅಂದರೆ ಯೂಟ್ಯೂಬ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಸೊ ನಾವು ಸಾಂಗ್ ಕೇಳಬೇಕಾದ್ರೆ ಒಂದು ಮೆಮ್ರಿ ಫೋನಲ್ಲಿ, ಆ್ಯಂಡ್ರಾಯ್ಡ್ ಫೋನಲ್ಲಿ ಒಂದು ಮೆಮ್ರಿ ಚಿಪ್ ಅಂತ ಇರ್ತಿತ್ತು. ಸೊ ಅದು ಹೋಗ್ಬಿಟ್ಟು ಫೋನ್ ಅಂಗಡಿಗೆ ಹೋಗ್ಬಿಟ್ಟು ಅದರಲ್ಲಿ ಸಾಂಗ್ ಹಾಕ್ಕೊಂಡ್ಬರ್ತಿದ್ವಿ. ಅಂದರೆ ಅದರಲ್ಲಿ ಆಲ್ಮೋಸ್ಟು ಪರ್ಸನ್ ಒಂದು 100 ಸಾಂಗಲ್ಲಿ ಒಂದು 90 ಸಾಂಗು ಪರ್ಸನ್ ಅವ್ರದ್ದು ಆಗಿರ್ತಿತ್ತು. ಆ್ಯಂಡ್ ಅದ್ರಾಗ ಒಂದು ಅನ್ನಿ ಚಿನ್ನಿ ಅವ್ರದ್ದು ಒಂದು, ಸೊ ಅವ್ರದ್ದೊಂದು ಟ್ರ್ಯಾಕು ಆ್ಯಂಡ್ ಪರ್ಸಣ್ಣ. ಅವಾಗ ಪರ್ಸಣ್ಣ ಅಂದ್ರೇ ಜಾನಪದ ಅಂದೇ ಪರ್ಸಣ್ಣ. ಸೊ ಏನಂದರೆ ನಾವು ಜಾನಪದ ಕೇಳಬೇಕಂತ ನಮ್ಗೆ ಹುಚ್ಚಿಡ್ತಿದ್ರು ಏರಿಯಾದಾಗೆ ಟ್ರ್ಯಾಕ್ಟ್ರಲ್ಲಿ ಸೊ ಸಾಂಗ್ ಹಾಕೊಂಡ್ಬರ್ತಿದ್ರು. ಅಂದರೆ ಟ್ರ್ಯಾಕ್ಟ್ರಲ್ಲಿ ಜನಪದ ಸಾಂಗ್ ಹಾಕೊಂಡ್ಬಿಟ್ಟು ಅದ್ರಾಗ ಆಲ್ಮೋಸ್ಟ್ ಅಣ್ಣನ ಸಾಂಗೆ. ಸೊ ಅಣ್ಣ ಯಾರಂತಾನೂ ಗೊತ್ತಿರಲಿಲ್ಲ, ನೇಮ್ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲೇ ಟಾಪ್ ಸಿಂಗರಲ್ಲಿ ಅಣ್ಣ ಒಬ್ಬರು. ಅಂದರೆ ಇವಾಗಿನ ಪೀಳಿಗೆಯಲ್ಲಿ ಅಂದರೆ ಸೊ ಇವಾಗ ಜಾನಪದ ಅಂದರೆ ಇವಾಗೆಲ್ಲ ಜಾನಪದಲ್ಲಿ ಜಾಸ್ತಿ ಜನ ಸಿಂಗರ್ಸ್ ಇದ್ದಾರೆ. ಬಾಳು ಬೆಳಗುಂದಿ ಬೈ, ಮಾಳು ನಿಪ್ನಾಳ್ ಬೈ, ಸೊ ಶಿವ್ ಹೋಗರ್ ಬೈ, ಶಿವ್ ಅಂಬಿಗೇರ್ ಬೈ, ಸೊ ಈ ಥರ ಜಾನಪದ ಸಿಂಗರ್ಸ್ ಇದ್ದಾರೆ. ಸೊ ಆ ಎಲ್ಲ ಸಿಂಗರ್ಸ್ಕಿನ್ನ ಅಂದರೆ ಕಂಪೇರ್ ಮಾಡ್ತಿಲ್ಲ. ಸೊ ಅಂದರೆ ಈ ಪೀಳಿಗೆಯಲ್ಲಿ ಒಬ್ಬ ಸೀನಿಯರ್ ಸಿಂಗರ್ಸ್ ಅಂದರೆ ಸೊ ಪರ್ಸೋಣ ಅಂದರೆ ತಪ್ಪಾಗಲ್ಲ, ಮೇ ಬಿ ಸೀನಿಯರ್ ಸಿಂಗರೇ. ಸೊ ನನ್ನ ಪ್ರಕಾರ ಹೇಳ್ತಿರೋದು, ಸೊ ಯಾರಿಗೂ ಹೇಳ್ತಿಲ್ಲ, ಎಲ್ಲ ಒಳ್ಳೆ ಸಿಂಗರ್ಸ್. ಅಂದರೆ ಸೀನಿಯರ್ ಸಿಂಗರ್ ಅಂದರೆ ಪರ್ಸೋಣ ಅಂತ ಹೇಳ್ತೀವಿ. ಊರಾಗ ಜಾತ್ರಿ ಬಂದರ ಸಾಕ ಖುಷಿಯಿಂದ ಕುಣಿಯಾಕಿ, ಊರಾಗ ಜಾತ್ರಿ ಬಂದರ ಸಾಕ ಖುಷಿಯಿಂದ ಕುಣಿಯಾಕಿ, ನೀರಿಗೆ ತೀಡಿದ ಸೀರೆಯ ಉಟ್ಟ ತೋರ್ಸಾಕ ಬರುವಾಕಿ, ನೀರಿಗೆ ತೀಡಿದ ಸೀರೆಯ ಉಟ್ಟ ತೋರ್ಸಾಕ ಬರುವಾಕಿ, ವಾರಿಗೆ ಗೆಳೆಯರ ಜೋಡ ನಿಂತಾಗ ಹಳ ಹೊಡೆದ ಕಾಡಾಕಿ, ವಾರಿಗೆ ಗೆಳೆಯರ ಜೋಡ ನಿಂತಾಗ ಹಳ ಹೊಡೆದ ಕಾಡಾಕಿ, ಮುದ್ದಾಮನನ್ನ ನೋಡಾಕ ಪಟ್ಟಿ ಅಂಗಡಿಗೆ ಬರುವಾಕಿ, ಮುದ್ದಾಮನನ್ನ ನೋಡಾಕ ಪಟ್ಟಿ ಅಂಗಡಿಗೆ ಬರುವಾಕಿ, ಅಣ್ಣ ನೋಡಕ್ಕೆ ಅಕ್ಕ ಈ ಅಂಗಡಿಗೆ ಬರುವಾಕಿ, ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ, ಕುಡುಕೊತ ಕುಂತಾಗ ಅಳತನ ಬರೆ ಗೆಳತಿ ನಿನ್ನ ನೆನೆಸಿ, ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡದ ಬಾಟ್ಲಿ ಎಣಿಸಿ, ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡದ ಬಾಟ್ಲಿ ಎಣಿಸಿ. ಹಳ್ಳಿ ತಗೊಳ್ಳೋದ ಹಿರಿಯರು ಮತ್ತೆ ಆ ಬಳೆ ಒಂದು ಹಳ್ಳಿ ನೇಚರ್ ಅಷ್ಟೇ. ಇವಾಗ ಹತ್ರ ಏನ್ ಸಿಗುತ್ತೆ? ಎದಿ ಮ್ಯಾಲ ತೆಲಿಗಿಟ್ಟ ಏನೇನ ಹೇಳಿದ್ದಿ ಎಲ್ಲವನ ಗುಡ್ಡದಾಗ, ಎದಿ ಮ್ಯಾಲ ತೆಲಿಗಿಟ್ಟ ಏನೇನ ಹೇಳಿದ್ದಿ ಎಲ್ಲವನ ಗುಡ್ಡದಾಗ, ಲೋಕಾನ ಮರಿತೀನೆ ಮಾತ ಹೇಳುವಾಗ ಬಳ್ಳಾಕಿ ಬಳ್ಳಾಗ, ಲೋಕಾನ ಮರಿತೀನೆ ಮಾತ ಹೇಳುವಾಗ ಬಳ್ಳಾಕಿ ಬಳ್ಳಾಗ, ಬಂಡಾರ ಹಚ್ಕೊಂಡ ಬಂಗಾರದಂಗ ಹೊಳಿತಿದ್ದಿ ಹಣಿಯಾಗ, ಬಂಡಾರ ಹಚ್ಕೊಂಡ ಬಂಗಾರದಂಗ ಹೊಳಿತಿದ್ದಿ ಹಣಿಯಾಗ, ಯಾವ ಹೇಳ್ಯಾನ ಗೊತ್ತಾಗಲಿಲ್ಲ ನಿಮ್ಮ ದೊಡ್ಡ ಕಾಕಾಗ, ಯಾವ ಹೇಳ್ಯಾನ ಗೊತ್ತಾಗಲಿಲ್ಲ ನಿಮ್ಮ ದೊಡ್ಡ ಕಾಕಾಗ, ಗೆಳತಿ ನಿಮ್ಮ ದೊಡ್ಡ ಕಾಕಾಗ, ಕುಡುಕೊತ ಕುಂತಾಗ ಅಳತನ ಬರೆ
ಬಾಟ್ಲಿ ಎನಿಸಿ ಚಂದ ಇರ್ಬೇಕಂತ ಕುಡಿಯೋದ ಬಿಟ್ಟರ ನಡಗತಾವ ಕೈಯ ಚಂದ ಇರ್ಬೇಕಂತ ಕುಡಿಯೋದ ಬಿಟ್ಟರ ನಡಗತಾವ ಕೈಯ. ಗೈಸ್ ಏನಂದ್ರೆ ಆ ಅಣ್ಣ ಕುಡಿಯೋದು ಬಿಟ್ಟು ಚಂದ ಅಂದ್ರೆ ಒಂದು ಒಳ್ಳೆ ಲೈಫ್ ಕಟ್ಕೊಂಡು ಹೋಗೋಣ ಅಂತಂದ್ರು ಸೊ ಅಂದ್ರೆ ಆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾನೆ ಅಣ್ಣ. ಸೊ ಡ್ರಿಂಕ್ಸ್ ಕುಡ್ದಿಲ್ಲ ಅಂದ್ರೆ ಕೈ ಶೇಕ್ ಆಗಕ್ಕಾಗಿತ್ತು. ಸೊ ಗೈಸ್ ಯಾರಾದರೂ ನಿಮ್ಮ ಬ್ರೇಕಪ್ ಆಗಿದ್ರೆ ಸೊ ದಯವಿಟ್ಟು ಎಣ್ಣೆ ಹೊಡಿಯೋಕೆ ಹೋಗ್ಬೇಡಿ. ಸೊ ನಿಮ್ಗೆ ಒಂದು ಫ್ಯಾಮಿಲಿ ಇದೆ, ಸೊ ನಿಮ್ಮ ಅಪ್ಪ ಅಮ್ಮಂಗೆ ನೋಡ್ಕೊಂಬಿಡಿ. ಅಂದರೆ ಇವಾಗ ಹುಡುಗಿ ಮೋಸ ಮಾಡೋದ್ಲು ಅಂದರೆ ಅವಳೇ ಹೋದ್ಮೇಲೆ ನಾವು ಹೇಗಿರಬೇಕು ಅಲ್ವಾ. ಸೊ ಯಾರಿಗೂ ಎಣ್ಣೆ ಗಿಣ್ಣೆ ಹೊಡಿಯೋಕೆ ಹೋಗ್ಬಿಟ್ಟು ಲೈಫ್ ಹಾಳು ಮಾಡ್ಕೋಬೇಡಿ. ತಂದೆ ತಾಯಿ ಇದ್ದಾರೆ, ಸೊ ಅವ್ರನ್ನ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಲೈಫ್ ಕಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಮೇ ಬಿ ಈ ಸಾಂಗ್ದು ಅಂದರೆ ಇವಾಗ ಜನಪದ ಸಾಂಗ್ ನಾವು ಯಾವ ಥರ ಈ ಸಾಂಗ್ನ ನಾವು ಯಾವ ಥರ ತೊಗೊಳ್ತೀವಿ ಆ ಥರ ಅರ್ಥ ಕೊಡುತ್ತೆ. ಸೊ ಡೈರೆಕ್ಟಾಗಿ ಹೇಳ್ತಿರೋದು ಸೊ ಈ ಥರ ಆಗಿದೆ, ಲವ್ ಮಾಡೋಕ್ಕೆ ಹೋಗ್ಬೇಡಿ, ಸೊ ಈ ಥರ ಹಾಳಾಗ್ತಿರಂತ. ಸೊ ಈ ವೇನಲ್ಲೂ ತೊಗೋಬೋದು ಆ್ಯಂಡ್ ಬೇರೆ ವೇನಲ್ಲೂ ತೊಗೋಬೋದು. ಸೊ ನಾನು ಹೇಳ್ತಾ ಇರೋದು ಪಾಸಿಟಿವ್ ತೊಗೊಳ್ಳಿ. ಸಾಂಗು ಒಂದು ಪಾಸಿಟಿವ್ ವೇನಲ್ಲಿ ತೊಗೊಂಡ್ರೆ ಸೊ ಒಳ್ಳೇದಂತ ಹೇಳ್ತೀನಿ. ಅಂದರೆ ಇವಾಗ ಅವ್ರದ್ದು ಕೆಟ್ಟೋಗಿದೆ ಆ್ಯಂಡ್ ಅವ್ರದ್ದು ಅಂದರೆ ಆ ವೇ ನಾವು ಹೋದರೆ ನಮ್ಮದು ಕೆಟ್ಟೋಗುತ್ತೆ. ಸೊ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಹಿಂದಕ್ಕೆ ಹಾಕ್ಬಿಟ್ಟು ನಮ್ಮ ಕೆಲಸ ಏನಿದೆ ಮುಕ್ಕಳಿ ಮುಚ್ಕೊಂಡು ನಮ್ಮ ಕೆಲಸ ಮಾಡಿದ್ರೆ ಸೊ 18+ ಬಿಟ್ಟು ಸೊ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಬಾಳ ದೊಡ್ಡ ಗಾತ ಮಾಡ್ಕೊಂಡಿ ಗೆಳತಿ ಮುಟ್ಟಿ ನಿನ್ನ ಮೈಯ ಕುಡ್ಕೊತ ಕುಂತಾಗ ಅಳತನ ಬರೆ ಗೆಳತಿ ಯಾವ ಥರ ತಗೋಬೇಕಾಗಿರೋ ನಮ್ಮ ಹತ್ರ ಬಿಟ್ಟು ಒಂದು ಮೂವಿ ನೋಡಿದ್ರು ಮೂವಿನ ಯಾವ ಥರ ಬರೆ ಗೆಳತಿ ನಿನ್ನ ನೆನೆಸಿ ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡದ ಬಾಟ್ಲಿ ಎನಿಸಿ ನಿನ್ನ ಚಿಂತಿ ಮಾಡತನ ಮನಿಯಾಗ ನಾ ಕುಡದ ಬಾಟ್ಲಿ ಎನಿಸಿ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಸೊ ಈ ವಿಡಿಯೋ ಒಂದು ಪಾಸಿಟಿವ್ ವೇನಲ್ಲಿ ತೊಗೊಂಡ್ರೆ ಸೊ ಒಂದು ಒಳ್ಳೆ ಅರ್ಥ ಇದೆ ಗೈಸ್. ಸೊ ಅಂದರೆ ಇವಾಗ ಮೇ ಬಿ ಇವಾಗ ಲವ್ ಮಾಡಿ ಅಣ್ಣ ಹೀಗಾಗಿರೋದು ಸೊ ಅಂದರೆ ಡ್ರಿಂಕ್ಸ್ಗೆ ಸಿಗರೆಟ್ಗೆ ಅಡಿಕ್ಟ್ ಆಗಿರೋದು. ಸೊ ನಾವು ಒಂದು ಒಳ್ಳೆ ವೇನಲ್ಲಿ ತೊಗೊಂಡ್ರೆ ಅದೊಂದು ಅಂದರೆ ಸೊ ಎಲ್ರಿಗೂ ಹೇಳ್ತಿರೋದು ಸಾಂಗ್ ಎಷ್ಟು ಚೆನ್ನಾಗಿ ಕೇಳಿದ್ದೀರಾ. ಸೊ ಅಣ್ಣನ ಒರಿಜಿನಲ್ ಕಂಟೆಂಟಲ್ಲಿ ಸೊ ಒರಿಜಿನಲ್ ಸಾಂಗ್ ಎಷ್ಟು ಜನ ಕೇಳಿದ್ರು ಸೊ ಎಲ್ರಿಗೂ ಹೇಳ್ತಿರೋದು. ಸೊ ಒಂದು 10% ಜನನಾದರೂ ಸೊ ಚೇಂಜ್ ಆಗಿ ಅಂತ ಹೇಳ್ತಾರೆ. ಯಾಕಂದರೆ ಲವ್ ಆದಮೇಲೆ ಬ್ರೇಕಪ್ ಆಗಿದ್ದಿದ್ದೆ ಸೊ ಹುಡುಗಿಗೆ ಹಚ್ಕೊಂಡ್ಬಿಟ್ಟು ಎಣ್ಣೆ ಹೊಡಿದ್ವಿ ಬೇಡ ಎಲ್ಲ ಏನಕ್ಕೆ ಸೊ ಅಂತ ನಾನು ಹೇಳ್ತೇನೆ. ಸೊ ಗೈಸ್ ನೋಡಿದ್ರ ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ನೀವೆಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ನಾನು ಇವಾಗ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಕೋತೀನಿ. ಸೊ ಏನಾದರೂ ಮಿಸ್ಟೇಕ್ ಇದೆ ಸೊ ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ನಿಮ್ಮ ಫೇವ್ರೆಟ್ ಸಿಂಗರ್ಸ್ ಯಾರಾದರೂ ಇದ್ದಾರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಅವ್ರ ಸಾಂಗ್ನ ನಾನು ರಿಯಾಕ್ಷನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.